ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. 1911ರ ಸಂದರ್ಭ ಇಂಗ್ಲೆಂಡಿನಲ್ಲಿ 5ನೇ ಜಾರ್ಜ್ ದೊರೆಯ ಪಟ್ಟಾಭಿಷೇಕದ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗ್ತಾ ಇರ್ತದೆ. ಇಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿ ಈ ಎಲ್ಲ ಶಾಲೆ ವಿದ್ಯಾರ್ಥಿಗಳಿಗೂ ಆ ಒಂದು ಸಂಭ್ರಮ, 5ನೇ ಜಾರ್ಜ್ ದೊರೆಯವರ ಪಟ್ಟಾಭಿಷೇಕದ ಸಂಭ್ರಮದ ಒಂದು ಸಂಕೇತವಾಗಿ ಎಲ್ಲ ಮಕ್ಕಳಿಗೂ, ಶಾಲೆಯ ಎಲ್ಲ ಮಕ್ಕಳಿಗೂ ಸಿಹಿ ತಿಂಡಿಯನ್ನು ಹಂಚಲಾಗ್ತದೆ. ಅದರ ಜೊತೆಗೆ ಇಂಗ್ಲೆಂಡಿನ ಧ್ವಜ, ಯೂನಿಯನ್ ಜಾಕ್ ಅನ್ನು ಕೂಡ ಹಂಚಲಾಗ್ತದೆ. ಆ ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಒಬ್ಬ ಬಾಲಕ ಮತ್ತು ಆತನ ತಂಡದ ಎಲ್ಲ ವಿದ್ಯಾರ್ಥಿಗಳು ಆ ಸಿಹಿಯನ್ನ ನಿರಾಕರಿಸ್ತಾರೆ ಮತ್ತು ಆ ಧ್ವಜವನ್ನ ಬೀಸಾಕ್ತಾರೆ. ಈ ಸುದ್ದಿ ಹೇಗೋ ಏನಂತಂದ್ರೆ ಮುಖ್ಯೋಪಾಧ್ಯಾಯರಿಗೆ ತಿಳಿತದೆ. ಸಹಜವಾಗಿ ರೊಚ್ಚಿಗೆದ್ದಂಥ ಮುಖ್ಯೋಪಾಧ್ಯಾಯರು ಆ ಬಾಲಕನನ್ನ ಮತ್ತು ಆ ಎಲ್ಲ ವಿದ್ಯಾರ್ಥಿಗಳನ್ನ ಕರೆಸಿ ಚಡಿಯೇಟಿನ ಶಿಕ್ಷೆಯನ್ನು ಕೊಡ್ತಾರೆ. ಆ ಎಲ್ಲ ಬಾಲಕರು ಆ ಚಡಿಯೇಟಿನ ಶಿಕ್ಷೆಯನ್ನು ಅತ್ಯಂತ ಸಂತೋಷವಾಗಿ ಸ್ವೀಕರಿಸ್ತಾರೆ. ಇದರ ಕಾರಣ ಮುಖ್ಯ ಏನಂತಂದ್ರೆ ಆ ಬಾಲಕರ ಎದೆಗಳಿಗೆ ಹುದುಗಿದಂಥ ಒಂದು ಉಜ್ವಲವಾದ ರಾಷ್ಟ್ರಾಭಿಮಾನ ಅಂತಕ್ಕಂಥದ್ದು. ಹಾಗಾದ್ರೆ ಆ ಬಾಲಕ ಯಾರು? ಆ ಬಾಲಕ ವೆಂಕಟೇಶ. ಈ ವೆಂಕಟೇಶ ಈತನ ಮೂಲ ಹೆಸರು. ಆದರೆ ತರುವಾಯದಲ್ಲಿ ಏನಂತಂತಂದ್ರೆ ಇವರು ಸ್ವಾಮಿ ರಮಾನಂದ ತೀರ್ಥರು ಅಂತಕ್ಕಂಥ ಹೆಸರಿನಲ್ಲಿ ಏನಂತಂತಂದ್ರೆ ಭಾರತದ ಇತಿಹಾಸದಲ್ಲಿ ಅವರು ದಾಖಲಾಗಿದ್ದಾರೆ. ಇಲ್ಲಿ ನಮಗೆ ಒಂದು ತಿಳಿದು ಬರೋದು ಏನು ಅಂತಂದ್ರೆ, ಯಾವ ಬಾಲಕ ತನ್ನ ಬಾಲ್ಯದಲ್ಲಿ ನೋವು, ಹಿಂಸೆ, ಅವಮಾನಗಳನ್ನ ಕಂಡುಂಡು ಬೆಳಿತಾನೋ ಆ ಬಾಲಕ ತನ್ನ ಭವಿಷ್ಯದ ಜೀವನದಲ್ಲಿ ಏನಂತಂತಂದ್ರೆ ಒಬ್ಬ ಸ್ವಾಭಿಮಾನಿ, ಸಂಘರ್ಷ ಶಕ್ತಿಯಾಗಿ ಬೆಳಗ್ತಾನೆ ಅನ್ನೋದಕ್ಕೆ ಸ್ವಾಮಿ ರಮಾನಂದ ತೀರ್ಥರವರ ಜೀವನವೇ ಒಂದು ಸಾಕ್ಷಿ. ಇವತ್ತ ಇತಿಹಾಸದಲ್ಲಿ ಸ್ವಾಮಿ ರಮಾನಂದ ತೀರ್ಥರವರು ಹೈದರಾಬಾದ್ ಸಂಸ್ಥಾನದ ವಿಮೋಚನಾ ಸೂರ್ಯ ಅಂತಾನೆ ಅವರು ದಾಖಲಿಸಲ್ಪಟ್ಟಿದ್ದಾರೆ. ಈ ಸ್ವಾಮಿ ರಮಾನಂದ ತೀರ್ಥರವರು ಅಂದ್ರೆ ವೆಂಕಟೇಶ್, ಮೂಲ ಹೆಸರು ವೆಂಕಟೇಶ್. ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ಗ್ರಾಮದಲ್ಲಿ 1903 ಜುಲೈ 26ರಂದು ಜನಿಸ್ತಾರೆ. ಇವರ ತಂದೆಯವರು ಭವಾನಿರಾವ್, ಇವ್ರ ಮನೆತನದ ಹೆಸರು ಖೇಡಗಿ ಅಂತಂದು. ಈ ವೆಂಕಟೇಶ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಗಾಣಗಾಪುರದಲ್ಲಿ ಮುಗಿಸ್ತಾನೆ. ತರುವಾಯ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಏನಂತಂದ್ರೆ ಸೊಲ್ಲಾಪುರದಲ್ಲಿ ನಾರ್ತ್ ಕೋಟ್ ಹೈಸ್ಕೂಲಿನಲ್ಲಿ ಅವರು ಹೈಸ್ಕೂಲ್ ಶಿಕ್ಷಣವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಏನು ಅಂತಂತಂದ್ರೆ ಸೊಲ್ಲಾಪುರಕ್ಕೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು ಬರ್ತಾರೆ. ಅಲ್ಲಿ ಒಂದು ಸಭೆ ಇರ್ತದೆ. ಸಹಜವಾಗಿ ಅದು ಹೈದರಾಬಾದ್ ಸಂಸ್ಥಾನ ಆಗಿರೋದ್ರಿಂದ ಶಾಲಾ ಮುಖ್ಯೋಪಾಧ್ಯಾಯರು ಕಟ್ಟಾಜ್ಞೆ ಹೊಂದಿಸ್ತಾರೆ. ಯಾವ ವಿದ್ಯಾರ್ಥಿ, ಯಾವ ಬಾಲಕನು ಏನಂತಂದ್ರೆ ತಿಲಕ್ರವರ ಒಂದು ಸಭೆಗೆ ಹೋಗ್ತಕ್ಕದ್ದಲ್ಲ ಅಂತಂದು. ಈ ಮುಖ್ಯೋಪಾಧ್ಯಾಯರ ಕಟ್ಟಾಜ್ಞೆಯನ್ನು ಮೀರಿಯೂ ಒಬ್ಬ ಬಾಲಕ ವೆಂಕಟೇಶ್ ಏನಂತಂದ್ರೆ ತಿಲಕ್ರವರ ಒಂದು ಸಭೆಗೆ ಹೋಗ್ತಾರೆ. ಅಲ್ಲಿ ತಮಗೆ ಗೊತ್ತಿದೆ, ಸ್ವರಾಜ್ಯನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದಂಥ ತಿಲಕ್ರವರ ಒಂದು ಉಜ್ವಲ ರಾಷ್ಟ್ರಾಭಿಮಾನದ ಭಾಷಣದಿಂದ ಈ ಬಾಲಕ ಪ್ರೇರಿತನಾಗ್ತಾನೆ. ಅವತ್ತೇ ನಿರ್ಣಯ ಮಾಡ್ತಾನೆ, ನಾನು ನನ್ನ ಬದುಕನ್ನ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ, ದೇಶ ಸೇವೆಗಾಗಿ ಮೀಸಲಿಡಬೇಕು ಅಂತಂದು. ಮುಂದೆ ಏನಾಗ್ತದೆ ಅಂತಂದ್ರೆ 1920ನೇ ಇಸ್ವಿ ಆಗಸ್ಟ್ 1ರಂದು ತಿಲಕರ ಸಾವಾಗ್ತದೆ. ಈ ತಿಲಕರ ಸಾವಿನ ಸುದ್ದಿಯನ್ನು ಕೇಳಿದಂತಹ ಈ ವೆಂಕಟೇಶ್ ಏನ್ ಮಾಡ್ತಾರೆ ಅಂತಂತಂದ್ರೆ ತೀವ್ರವಾಗಿ ದುಃಖಿತರಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ಶಪಥ ಮಾಡ್ತಾರೆ, ನಾನು ಬದುಕಿನುದ್ದಕ್ಕೂ ಏನಂತಂದ್ರೆ ಬ್ರಹ್ಮಚಾರಿಯಾಗಿ ಉಳಿಬೇಕು ಮತ್ತು ಬದುಕಿನುದ್ದಕ್ಕೂ ನಾನು ಏನಂತಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನನ್ನನ್ನು ಮೀಸಲಿಡಬೇಕು ಅಂತಂದು. ಆ ತರುವಾಯದಲ್ಲಿ ಆಗ ತಮ್ಗೆ ಗೊತ್ತಿರಲಿ, ಆ ಸಂದರ್ಭದಲ್ಲಿ ಆ ಶಪಥ ಮಾಡಿದ ಸಂದರ್ಭದಲ್ಲಿ ಈ ಬಾಲಕನ ವಯಸ್ಸು ಕೇವಲ 17. ಮುಂದೆ ಅದೇ ಸೊಲ್ಲಾಪುರ ಹೈಸ್ಕೂಲಲ್ಲಿ ಅಭ್ಯಾಸ ಮಾಡ್ತಿರುವ ಸಂದರ್ಭದಲ್ಲಿನ ಮಹಾತ್ಮ ಗಾಂಧೀಜಿಯವರು ಕೂಡ ಮುಂಬೈಗೆ ರೈಲು ಮಾರ್ಗದಲ್ಲಿ ಹೋಗ್ತಿರುವ ವೇಳೆಯಲ್ಲಿ ಅವರು ಸೊಲ್ಲಾಪುರದಲ್ಲಿ ತಂಗುತ್ತಾರೆ ಸ್ವಲ್ಪ ಹೊತ್ತು ಅನ್ನುವ ಸುದ್ದಿ ಈ ಬಾಲಕನಿಗೆ ತಿಳಿತದೆ. ಸಹಜವಾಗಿ ಏನಂತಂದ್ರೆ ಬಾಲಕ ವೆಂಕಟೇಶ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಗಾಂಧೀಜಿಯವರ ದರ್ಶನಾಶೀರ್ವಾದ ಪಡೆದು ಮತ್ತಷ್ಟು ತಮ್ಮಲ್ಲಿ ಏನಂತಂತಂದು ಉಜ್ವಲ ರಾಷ್ಟ್ರಾಭಿಮಾನದ ಒಂದು ಶಕ್ತಿಯನ್ನು ಬೆಳೆಸಿಕೊಳ್ಳಿಕ್ಕೆ ಆ ಘಟನೆ ಸಹಾಯಕ ಆಗ್ತದೆ. ಮುಂದೆ ಈ ವೆಂಕಟೇಶ್ ಪುಣೆ ಅಲಂನೇರದ ಕಾಲೇಜಿನಲ್ಲಿ ಏನಂತಂದ್ರೆ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಆ ತರುವಾಯದಲ್ಲಿ ಅವರು ಏನಂತಂದ್ರೆ ಪುಣೆ ವಿದ್ಯಾಪೀಠದಲ್ಲಿ ಏನಂತಂತಂದ್ರೆ BA ಪರೀಕ್ಷೆಯನ್ನ ಅವರು ಪರೀಕ್ಷೆಗಾಗಿ ಅಭ್ಯಾಸ ಮಾಡ್ತಾರೆ. BA ವಿಷಯ ತರಗತಿಯಲ್ಲಿ ಅವರು ಇಂಗ್ಲಿಷ್ ವಿಷಯವನ್ನ ಮುಖ್ಯವಾಗಿ ಇಟ್ಟುಕೊಂಡು ಅವರು ಸರ್ವ ಪ್ರಥಮರಾಗಿ, ಅಂದ್ರೆ ಫಸ್ಟ್ ರ್ಯಾಂಕ್ ಅಂತ ನಾವು ಇವತ್ತೇನು ಕರಿತೀವಲ್ಲ, ಆ ಒಂದು ಸ್ಥಾನದಲ್ಲಿ ಅವರು ಏನಂತಂತಂದ್ರೆ BA ಪದವಿಯನ್ನು ಮುಗಿಸ್ತಾರೆ. ನಂತರ ಪುಣೆಯ ಅಲ್ಲಿಯೇ ಉಳಿದುಕೊಂಡು ಅವರು 3 ವರ್ಷ ಈ ಎವಲ್ಯೂಷನ್ ಆಫ್ ಡೆಮೋಕ್ರಸಿ
ಪ್ರಜಾಪ್ರಭುತ್ವದ ವಿಕಾಸ ಅಂತಕ್ಕಂಥ ಒಂದು ಮಹಾಪ್ರಬಂಧವನ್ನು ಬರೆದು ಅವ್ರು ಏನಂತಂದ್ರೆ MA ಪದವಿಯನ್ನು ಪಡಿತಾರೆ. ಆ ತರುವಾಯ ಅವರು MN ಜೋಶಿ ಅಂತಕ್ಕಂಥವ್ರು ಅವರು ಆ ಸಂದರ್ಭದಲ್ಲಿ ಏನಂತಂದ್ರೆ ಈ ಕಾರ್ಮಿಕ ರಂಗದ ಒಬ್ಬ ಶ್ರೇಷ್ಠ ಶಕ್ತಿಯಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ. ಅವ್ರ ಸಹಾಯಕರಾಗಿ ದಿಲ್ಲಿಯಲ್ಲಿ ಏನಂತಂದ್ರೆ ಸ್ವಲ್ಪ ಕಾಲ ಅವರು ಕಾರ್ಮಿಕ ರಂಗದಲ್ಲಿ ಪ್ರವೇಶಿಸಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅವ್ರು ಶ್ರಮಿಸ್ತಾರೆ. ಆದ್ರೆ ಅಲ್ಲಿ ದಿಲ್ಲಿಯ ಚಳಿ ಅವರಿಗೆ ಆಗಿ ಬರೋದಿಲ್ಲ. ಪರಿಣಾಮವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ವಾಪಸ್ ಬರ್ತಾರೆ. ಉಸ್ಮಾನಾಬಾದ್ ಜಿಲ್ಲೆಯ ಹಿಪ್ಪರಿಗೆಯಲ್ಲಿ 1926 ಜೂನ್ ತಿಂಗಳಲ್ಲಿ ಏನಂತಂದ್ರೆ ಅವರು ಒಂದು ರಾಷ್ಟ್ರೀಯ ಶಾಲೆಯಲ್ಲಿ ಶಿಕ್ಷಕರಾಗಿ ಅವರು ನೇಮಕಗೊಳ್ತಾರೆ. ಆ ಸಂದರ್ಭದಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಅವರು ಅತ್ಯಂತ ಸರಳವಾದ ಜೀವನವನ್ನು ನಡೆಸ್ತಿದ್ರು. ಎಷ್ಟರ ಮಟ್ಟಿಗೆ ಸರಳ ಜೀವನ ನಡೆಸ್ತಿದ್ರು ಅಂತಂತಂದ್ರೆ ಅವರು ತಮ್ಮ ಹೊಟ್ಟೆ ಹಸಿವಿಗಾಗಿ 5 ಮನೆಗಳಿಗೆ ಭಿಕ್ಷೆಗೆ ಹೋಗ್ತಿದ್ರು. ಅಲ್ಲಿ ತಂದಂತ ಊಟವನ್ನು ಒಂದು ಗಿಡದ ಕೆಳಗೆ ಕುಳಿತುಕೊಂಡು ಊಟ ಮಾಡ್ತಿದ್ರು. ದಿನದ ಉಳಿದ 18 ತಾಸುಗಳನ್ನು ಏನಪ್ಪಾ ಅಂದ್ರೆ ಹೊರಗೆ ಕೋಣೆಯಲ್ಲಿ ಮಕ್ಕಳಿಗೆ ಏನಂತಂದ್ರೆ ಬೋಧನೆ ಮಾಡ್ತಿದ್ರು. ಅವರು ಒಬ್ಬ ಒಳ್ಳೆ ಶ್ರೇಷ್ಠ ಶಿಕ್ಷಕರು. ಅವರು ಕೇವಲ ಪಠ್ಯ ಬೋಧನೆಗೆ ಮಾತ್ರವೇ ತಮ್ಮನ್ನು ಸೀಮಿತಗೊಳಿಸದೆ ಪಠ್ಯದ ಚೌಕಟ್ಟನ್ನು ಮೀರಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆಗಿನ ದೇಶದ ಪ್ರಸ್ತುತ ಸ್ಥಿತಿ ಏನಿತ್ತು ಅಂದ್ರೆ ಬ್ರಿಟಿಷರ ದಬ್ಬಾಳಿಕೆ, ಅದರ ಜೊತೆಗೆ ಭಾರತೀಯರ ದಯನೀಯ ಸ್ಥಿತಿ, ಅದರ ಜೊತೆಗೆ ಏನಂತಂದ್ರ ಭಾರತದ ಪ್ರಾಚೀನ ಸಂಸ್ಕೃತಿ, ಆಧ್ಯಾತ್ಮಿಕತೆ ಮತ್ತು ಶ್ರೇಷ್ಠತೆಯನ್ನು ಮಕ್ಕಳಲ್ಲಿ ಅತ್ಯಂತ ಮನಮುಟ್ಟುವಂತೆ ಅವ್ರು ಏನಪ್ಪ ಅಂದ್ರೆ ಬಿಂಬಿಸ್ತಿದ್ರು. ಇದರಿಂದಾಗಿ ಏನಾಯ್ತು ಅಂತಂದ್ರೆ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಏನಪ್ಪ ಅಂದ್ರೆ ಉಜ್ವಲ ದೇಶಾಭಿಮಾನ, ರಾಷ್ಟ್ರ ಪ್ರೇಮ, ಸಮರ್ಪಣಾ ಭಾವ ಅಂತ ಶ್ರೇಷ್ಠ ಭಾವನೆಗಳು ತುಂಬಿಕೊಂಡು ಪರಿಣಾಮವಾಗಿ ಏನಾಯ್ತು ಅಂತಂದ್ರೆ ಹಿಪ್ಪರಿಗಿ ಶಾಲೆ ಅಂತಂದ್ರೆ ಉಜ್ವಲ ರಾಷ್ಟ್ರಾಭಿಮಾನಿಗಳ ಟಂಕ ಶಾಲೆಯಾಗಿ ಅದು ಏನಂತಂದ್ರೆ ಪರಿಣಮಿಸಿತು ಅನ್ನುವುದನ್ನ ನಾವಿಲ್ಲಿ ಗಮನಿಸ್ತೇವೆ. ಮುಂದೆ ಈ ವೆಂಕಟೇಶ್ವರ ಅವರು ಏನಂತಂದ್ರೆ 1931 ಸಂದರ್ಭದಲ್ಲಿ ಋಷಿಕೇಶದ ರಾಮತೀರ್ಥ ಸ್ವಾಮಿಗಳವರ ಒಂದು ವಿಚಾರಗಳಿಂದ ಪ್ರೇರಿತರಾಗಿ ಅವರ ಶಿಷ್ಯರಾದಂಥ ಶ್ರೀ ನಾರಾಯಣ ಸ್ವಾಮಿಯವರ ಒಂದು ಗುರುತ್ವದಲ್ಲಿ ಅವರೇನಂತಂದ್ರೆ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಳ್ತಾರೆ. 1931 ಸನ್ಯಾಸ ದೀಕ್ಷೆ ಪಡೆದುಕೊಂಡಂಥ ವೆಂಕಟೇಶ್ವರ ಅವರು ಏನಾಗ್ತಾರೆ ಅಂತಂದ್ರೆ ಹೊಸ ಹುಟ್ಟು ಪಡಿತಾರೆ, ಹೊಸ ಹೆಸರು ಪಡಿತಾರೆ. ಅವರು ಇನ್ನು ಮೇಲಿಂದ ಏನಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರು ಅಂತಕ್ಕಂಥ ಒಂದು ಹೆಸರಿನಿಂದ ಅವ್ರು ಏನಾಗ್ತಾರೆ ಅಂತಂದ್ರೆ ಇತಿಹಾಸದಲ್ಲಿ ಗುರುತಿಸಲ್ಪಡ್ತಾರೆ. ಸ್ವಾಮಿ ರಮಾನಂದ ತೀರ್ಥರವರು ಹಿಪ್ಪರಿಗಿ ಗ್ರಾಮದಲ್ಲಿದ್ದಾಗ ಹೈದರಾಬಾದ್ ಸಂಸ್ಥಾನದ ನವಾಬರ ಒಂದು ದಬ್ಬಾಳಿಕೆ ಜೊತೆಗೆ ಅಲ್ಲಿಯ ಜನರ ಬದುಕಿನ ದಾರುಣ ಸ್ಥಿತಿಯ ಮುಖಾಮುಖಿ ದರ್ಶನ ಆಗ್ತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಯಾವೊಬ್ಬ ಪ್ರಜೆಗೂ ಯಾವೊಂದು ಸ್ವಾತಂತ್ರ್ಯ ಇರೋದಿಲ್ಲ. ವಿಚಾರ ಸ್ವಾತಂತ್ರ್ಯ ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ಸಂಘಟನಾ ಸ್ವಾತಂತ್ರ್ಯ ಅಂತಕ್ಕಂಥದ್ದಿಲ್ಲ. 235 ವರ್ಷಗಳ ಒಂದು ದಬ್ಬಾಳಿಕೆಯ ಆಳಿಕೆಯಲ್ಲಿ ಅವರ ದಾರುಣ ಜೀವನ ಏನಂತಂತಂದ್ರೆ ಸಂಪೂರ್ಣವಾಗಿ ಒಂದು ಗುಲಾಮಿ ಸ್ಥಿತಿಗೆ ಬಂದಿರ್ತದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಈ ಹೈದರಾಬಾದ್ ಸಂಸ್ಥಾನದ ಹೊರಭಾಗದ ಇಡೀ ಭಾರತದಲ್ಲೆಲ್ಲ ಸ್ವಾತಂತ್ರ್ಯ ಹೋರಾಟ ಅತ್ಯಂತ ತೀವ್ರಗತಿಯಲ್ಲಿ ನಡೆಯುತ್ತದೆ. ಅಲ್ಲಿ ಎಲ್ಲರೂ ತಮ್ಮ ಹಕ್ಕುಗಳಿಗೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿರ್ತಾರೆ. ಆ ಒಂದು ಅವಕಾಶ ಈ ಹೈದರಾಬಾದ್ ಸಂಸ್ಥಾನದಲ್ಲಿ ಸಂಪೂರ್ಣವಾಗಿ ಏನಂತಂದ್ರೆ ನಿರಾಕರಿಸಲ್ಪಟ್ಟಿರ್ತದೆ. ಇದನ್ನು ಗಮನಿಸಿದಂತಹ ಸ್ವಾಮಿ ರಮಾನಂದ ತೀರ್ಥರವರು ಏನ್ ಮಾಡಿದ್ರು ಅಂತಂದ್ರೆ ಶಾಲೆಯ ವರ್ಗ ಕೋಣೆಗಳಿಂದಲೇ ತಮ್ಮ ಹೋರಾಟದ ನಾಂದಿಯನ್ನು ಅವ್ರು ಹಾಡಿದರು. ಏನು ಅಂತಂದ್ರೆ ಶಾಲೆಯಲ್ಲಿ ವರ್ಗಗಳು ಆರಂಭವಾಗ ಪೂರ್ವದಲ್ಲಿ ನವಾಬರ ಸ್ತುತಿಗೀತೆಯನ್ನು ಹಾಡಲಾಗ್ತಿತ್ತು. ಇದನ್ನ ಸ್ವಾಮಿ ರಮಾನಂದ ತೀರ್ಥರವರು ಒಬ್ಬ ವರ್ಗ ಕೋಣೆಯ ಶಿಕ್ಷಕರಾಗಿ ಏನ್ ಮಾಡಿದ್ರು ಅಂತಂದ್ರೆ ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ಒಂದೇ ಮಾತರಂ ಗೀತೆಯನ್ನು ಹಾಡಿಸತೊಡಗಿದರು. ಇದರಿಂದಾಗಿ ಏನಂತಂತಂದ್ರೆ 1948 ಇಸ್ವಿಯಲ್ಲಿ ಯಾವಾಗ ಈ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ತದಲ್ಲ, ಆ ಒಂದು ಐತಿಹಾಸಿಕ ಘಟನೆಯ ಆರಂಭಿಕ ಬೀಜಗಳು 1930 ಮೊದಲೇ ಸ್ವಾಮಿ ರಮಾನಂದ ತೀರ್ಥರವರಿಂದ ಒಂದೇ ಮಾತರಂ ಗೀತೆಯ ಮೂಲಕವಾಗಿ ವರ್ಗ ಕೋಣೆಗಳಲ್ಲಿ ಬೀಜ ಬಿತ್ತಲಾಯಿತು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹೀಗಾಗಿ ಒಂದು ಶಾಲೆ, ಒಂದು ಶಿಕ್ಷಣ ಸಂಸ್ಥೆ, ಒಂದು ವರ್ಗ ಕೋಣೆ ಏನಾಯ್ತು ಅಂತಂತಂದ್ರೆ ಉಜ್ವಲಿ ರಾಷ್ಟ್ರಾಭಿಮಾನ ಬಿತ್ತುವ ಬೀಜದ ಭೂಮಿ ಆಯಿತು. ಆಮೇಲೆ ಆ ಬೀಜವನ್ನು ಬಿತ್ತಿದ ಕೃಷಿಕರು ಯಾರು ಅಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರು. ಮುಂದೆ 1937 ಸ್ವಾಮಿ ರಮಾನಂದ ತೀರ್ಥರವರು ಮೊಮಿನಾಬಾದ್ ಅಲ್ಲಿಗೆ ಬರ್ತಾರೆ. ಇದು ಬೀಡ್ ಜಿಲ್ಲೆಯ ಮೊಮಿನಾಬಾದ್ ತಾಲೂಕು. ಆ ಮೊಮಿನಾಬಾದಿಗೆ 1937 ಸ್ವಾಮಿ ರಮಾನಂದ ತೀರ್ಥರವರು ಬರ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ
ಯೋಗೇಶ್ವರಿ ವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಅವರು ಈ ಯೋಗೇಶ್ವರಿ ವಿದ್ಯಾಲಯವನ್ನು ಹೈಸ್ಕೂಲ್ ಆಗಿ ಪರಿವರ್ತನೆ ಮಾಡಬೇಕಾಗುತ್ತದೆ. ಅದಕ್ಕೆ ಹೈದರಾಬಾದ್ ನಿಜಾಮರವರು ಅವ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಆದರೆ ಸ್ವಾಮಿ ರಮಾನಂದ ತೀರ್ಥರು ಅದನ್ನು ಬಿಡೋದಿಲ್ಲ. ಸತತವಾಗಿ 3 ವರ್ಷಗಳವರೆಗೆ ಏನಂತಂದ್ರೆ ಆ ಹೈಸ್ಕೂಲನ್ನು ನಡೆಸ್ತಾರೆ. ಕೊನೆಗೆ ನಿಜಾಮ್ ಸರ್ಕಾರ ಮುಡಿದು ಆ ಹೈಸ್ಕೂಲಿಗೆ ಸರ್ಕಾರದಿಂದ ಏನಂತಂದ್ರೆ ಮನ್ನಣೆಯನ್ನು ಕೊಡ್ತಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ ಸಂಸ್ಥಾನದ ರಾಜಾಜ್ಞೆಯನ್ನು ಉಲ್ಲಂಘಿಸಿ ಅವರು ತಮ್ಮ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದಂಥ ಒಂದು ಮೊದಲ ನಿದರ್ಶನ ಇದು. ಇಲ್ಲಿಂದ ಏನಂತಂತಂದ್ರೆ ಈ ಒಂದು ಘಟನೆ ಏನಾಗ್ತದೆ ಅಂತಂತಂದ್ರೆ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಹೈದರಾಬಾದ್ ಸಂಸ್ಥಾನ ವಿಮೋಚನೆಯಾಗಿ ಹೋರಾಟಕ್ಕಾಗಿ ಇದೊಂದು ಒಳ್ಳೆಯ ಚಾಲಕ ಶಕ್ತಿಯಾಗಿ, ಪ್ರೇರಕ ಶಕ್ತಿಯಾಗಿ ಸ್ವಾಮಿ ರಮಾನಂದ ತೀರ್ಥರವರಿಗೆ ಕಾಣಿಸಿಕೊಡ್ತಾರೆ. ಯಾಕಂತಂದ್ರೆ ಈ ಒಂದು ಘಟನೆ ಏನದಲ್ಲ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಸರ್ಕಾರದ ಮನ್ನಣೆ ಇಲ್ಲದೇನೆ ಹೈಸ್ಕೂಲನ್ನು ನಡೆಸುವಲ್ಲಿ ಯಶಸ್ವಿಯಾದಂಥ ಈ ಘಟನೆ ಏನಂತಂತಂದ್ರೆ ಮುಂದಿನ ಸ್ವಾತಂತ್ರ್ಯ ವಿಮೋಚನಾ ಹೋರಾಟಕ್ಕೆ ಅದು ಸ್ವಾಮಿ ರಮಾನಂದ ತೀರ್ಥರವರಿಗೆ ಒಂದು ಶಕ್ತಿಯನ್ನು ನೀಡಿತು. ಪರಿಣಾಮವಾಗಿ ಅವ್ರು ಏನ್ ಮಾಡಿದ್ರು ಅಂತಂತಂದ್ರೆ ಈ ಒಂದು ಹೋರಾಟವನ್ನ ಮುಂದುವರಿಸಿದ್ರು ಮತ್ತು ಸ್ವಾತಂತ್ರ್ಯ ವಿಮೋಚನಾ ಹೋರಾಟಕ್ಕೆ ಅದರ ಯಶಸ್ಸು ಸಾಧ್ಯ ಅನ್ನೋದನ್ನ ಅವರು ಗಮನಿಸಿದರು. ಈ ತರುವಾಯದಲ್ಲಿ ಮುಂದೆ ಅವ್ರು ಏನಾಗ್ತದೆ ಅಂತಂದ್ರೆ ಹೈದರಾಬಾದ್ನಲ್ಲಿ ಒಂದು ರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನ ನಡೀತದೆ. ಆ ರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನಕ್ಕೆ ಸ್ವಾಮಿ ರಮಾನಂದ ತೀರ್ಥರವರು ಹೋಗ್ತಾರೆ. ಅಲ್ಲಿ ಆ ಒಂದು ಸಮ್ಮೇಳನದಲ್ಲಿ ಅವರು ಮೈಕೆನ್ಸ್ ಕಮಿಟಿ ರಿಪೋರ್ಟ್ ಅನ್ನ ಕುರಿತು ಇಂಗ್ಲಿಷ್ನಲ್ಲಿ ಅದ್ಭುತವಾದ ಭಾಷಣವನ್ನು ಮಾಡ್ತಾರೆ. ಇವರ ವಿಚಾರಗಳಲ್ಲಿ ಇರ್ತಕ್ಕಂಥ ಆ ಸಮ್ಮೇಳನದಲ್ಲಿ ಪಾಲ್ಗೊಂಡಂತ ಎಲ್ಲ ಬುದ್ಧಿಜೀವಿಗಳಿಗೆ ಏನಂತಂತಂದ್ರೆ ಅವರ ಅಂತಃಕರಣಕ್ಕೆ ತಾಗ್ತದೆ, ಅವರು ಪ್ರಭಾವಿತರಾಗ್ತಾರೆ. ಆ ತರುವಾಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರವರನ್ನ ತಮ್ಮ ಒಬ್ಬ ನಾಯಕನನ್ನಾಗಿ ಒಪ್ಪಿಕೊಳ್ತಾರೆ. ಈ ಹಂತದಲ್ಲಿ ಏನಂತಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರವರಲ್ಲಿ ಇರ್ತಕ್ಕಂಥ ಕೇವಲ ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ ಕ್ಷೇತ್ರಗಳ ಒಂದು ನಾಯಕತ್ವಕ್ಕೆ ಮಿಗಿಲಾಗಿ ಇವರಲ್ಲಿ ರಾಜಕೀಯ ಒಂದು ಶಕ್ತಿ, ರಾಜಕೀಯ ನಾಯಕತ್ವದ ಒಂದು ಶಕ್ತಿಯನ್ನು ಗುರುತಿಸಿದವರು ಅಂತಂದ್ರೆ ವಾಘ್ಮೋರೆಯವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ವಾಘ್ಮೋರೆಯವರು ಸ್ವಾಮಿ ರಮಾನಂದ ತೀರ್ಥರವರನ್ನ ಶಿಕ್ಷಣ ಕ್ಷೇತ್ರದಿಂದ ರಾಜಕೀಯ ಒಂದು ಕ್ಷೇತ್ರಕ್ಕೆ ಎಳೆದು ತಂದ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದರು. ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಹೋರಾಟದ ಸುದೀರ್ಘವಾದ ಹಾದಿಯಲ್ಲಿ 1938ನೇ ಇಸ್ವಿ ಅತ್ಯಂತ ಮಹತ್ವಪೂರ್ಣವಾದ ಇಸ್ವಿ. ಯಾಕಂತಂದ್ರೆ ಹೈದರಾಬಾದ್ ಸಂಸ್ಥಾನದಲ್ಲಿ ಕರ್ನಾಟಕ, ಮರಾಠವಾಡ ಮತ್ತು ತೆಲಂಗಾಣದ ಎಲ್ಲ ನಾಯಕರುಗಳು ಅಲ್ಲಿ ಇರ್ತಾರೆ. ಅವರಿಗೆ ಏನು ಅನಿಸ್ತು ಅಂತಂತಂದ್ರೆ ತಾವೆಲ್ಲರೂ ಕೂಡಿಕೊಂಡು ಒಂದು ಸಂಘವನ್ನ ರಚನೆ ಮಾಡ್ಕೋಬೇಕು ಮತ್ತು ತಾವೆಲ್ಲರೂ ಆ ಸಂಘದ ಅಡಿಯಲ್ಲಿ ಕಾರ್ಯಕರ್ತರಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ತೀವ್ರಗೊಳ್ಳತೊಡಗುತ್ತದೆ. ಅದರ ಪರಿಣಾಮವಾಗಿ 1938ರಲ್ಲಿ ಏನಂತಂದ್ರೆ ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ಸ್ಥಾಪನೆಗೊಳ್ತದೆ ಮತ್ತು ಸ್ವಾಮಿ ರಮಾನಂದ ತೀರ್ಥರವರನ್ನ ಆ ಒಂದು ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ಸಂಸ್ಥೆಗೆ ಏನಪ್ಪಾ ಅಂತಂದ್ರೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ. ಹೀಗೆ ಅಧ್ಯಕ್ಷರನ್ನಾಗಿ ಮಾಡಿದ ತರುವಾಯದಲ್ಲಿ ಏನಂತಂತಂದ್ರೆ ಅತ್ಯಂತ ಅಧಿಕೃತವಾಗಿ ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ ಸ್ಥಾಪನೆಗೊಂಡಿತು. ಆದರೆ ಹೈದರಾಬಾದ್ ಸಂಸ್ಥಾನದ ನಿಜಾಮರವರು ಇದಕ್ಕೆ ಮಾನ್ಯತೆಯನ್ನು ಕೊಡೋದಿಲ್ಲ, ಇದನ್ನ ಅವರು ಒಪ್ಪೋದಿಲ್ಲ. ಇದರಿಂದಾಗಿ ಸಂಸ್ಥಾನದ ಉದ್ದಗಲಕ್ಕೂ ಏನಂತಂದ್ರೆ ತೀವ್ರವಾದಂಥ ಒಂದು ಪ್ರತಿಭಟನೆ ನಡೀತದೆ, ತೀವ್ರವಾದಂಥ ಒಂದು ಹೋರಾಟ ನಡೀತದೆ. ಆ ಸಂದರ್ಭದಲ್ಲಿ ಸ್ವಾಮಿ ರಮಾನಂದ ತೀರ್ಥರವರು ಏನ್ ಮಾಡ್ತಾರೆ ಅಂತಂತಂದ್ರೆ ಈ ಒಂದೇ ಮಾತರಂ ಚಳವಳಿಯನ್ನ ಅವರು ಪ್ರಾರಂಭ ಮಾಡ್ತಾರೆ. ಈ ಹಂತದಲ್ಲಿ ಈ ಒಂದು ಹೈದರಾಬಾದ್ ಸಂಸ್ಥಾನದ ವಿರುದ್ಧವಾಗಿ ಏನಂತಂದ್ರೆ ಹೋರಾಟ ಮಾಡ್ತಾರೆ. ಆ ಸತ್ಯಾಗ್ರಹಿಗಳನ್ನೆಲ್ಲ ನಿಜಾಮ್ ಸರ್ಕಾರ ಏನ್ ಮಾಡ್ತದೆ, ಬಂಧಿಸಿ ಚಂಚಲ್ಗೂಡ ಸೆರೆಮನೆಗೆ ತಳ್ಳಾಗ್ತದೆ. ಆ ತರುವಾಯದಲ್ಲಿ ಏನು ಸ್ವಾಮಿ ರಮಾನಂದ ತೀರ್ಥರವರು ಒಂದೇ ಮಾತರಂ ಚಳವಳಿಯನ್ನ ಸತ್ಯಾಗ್ರಹವನ್ನು ಆರಂಭಿಸಿದ್ರು, ಆಗ ಈ ಸ್ವಾಮಿ ರಮಾನಂದ ತೀರ್ಥರವರನ್ನು ಕೂಡ ಬಂಧಿಸಿ ಏನಂತಂದ್ರೆ ಚಂಚಲ್ಗೂಡ ಒಂದು ಜೈಲಿಗೆ ಅವರನ್ನ ತಳ್ಳಲಾಗ್ತದೆ. ಆದರೆ ಸಂಸ್ಥಾನದುದ್ದಕ್ಕೂ ಏನಂತಂತಂದ್ರ ವಿದ್ಯಾರ್ಥಿಗಳೆಲ್ಲರೂ ತೀವ್ರವಾಗಿ ಈ ಸಂಘಟನೆಯಲ್ಲಿ ತೊಡಗಿಕೊಂಡು ಈ ಸಂಸ್ಥಾನದ ವಿರುದ್ಧವಾಗಿ ಏನಪ್ಪಾ ಅಂದ್ರ ಒಂದೇ ಮಾತರಂ ಚಳವಳಿಯಲ್ಲಿ ಮೂಲಕವಾಗಿ ತೊಡಗಿಕೊಳ್ತಾರೆ. ಇದರಿಂದಾಗಿ ಸಂಸ್ಥಾನದ ಉದ್ದಗಲಕ್ಕೂ ಪ್ರತಿಭಟನೆ ತೀವ್ರಗೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಏನಂತಂತಂದ್ರೆ ಈ ಒಂದು ಒಂದೇ ಮಾತರಂ ಚಳವಳಿ ಸ್ಫೋಟಕಗೊಂಡದ್ದು ಮತ್ತು
ತೀವ್ರ ಸ್ವರೂಪ ಪಡೆದುಕೊಂಡದ್ದು ಅಂತಂದ್ರೆ ಔರಂಗಾಬಾದಿನ ಸರ್ಕಾರಿ ಕಾಲೇಜಿನಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ನಿಜಾಂ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಈ ಚಳವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳನ್ನ ಅವರು ಶಿಕ್ಷಣದಿಂದ ಡಿಬಾರ್ ಮಾಡಲಾಗ್ತದೆ, ಅವರಿಗೆ ಶಿಕ್ಷಣಕ್ಕೆ ಅವಕಾಶ ಕೊಡೋದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳೆಲ್ಲರೂ ಶಿಕ್ಷಣ ವಂಚಿತರಾಗ್ತಾರೆ. ಹೈದರಾಬಾದ್ ಸಂಸ್ಥಾನವನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗ್ತದೆ. ಇಲ್ಲಿ ಗಮನಿಸಬೇಕಾದ ಒಂದು ಮಾತು ಏನಂತಂದ್ರೆ, ಈ ರೀತಿ ಶಿಕ್ಷಣದಿಂದ ವಂಚಿತರಾಗಿ ಬೇರೆ ರಾಜ್ಯಗಳಿಗೆ ಹೋಗಿ ಶಿಕ್ಷಣ ಪಡೆಯಬೇಕಾದಂಥ ಒಬ್ಬ ಈ ಸ್ಥಿತಿಗೆ ಬಲಿಯಾದಂಥ ಒಬ್ಬ ವಿದ್ಯಾರ್ಥಿ ಅಂತಂದ್ರೆ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳಾಗಿದ್ದಂಥ PV ನರಸಿಂಹರಾವ್ ಅವರು ಒಬ್ಬರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮುಂದೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡ ಮೇಲೆ 1942ರಲ್ಲಿ ಸ್ವಾಮಿ ರಮಾನಂದ ತೀರ್ಥರವರನ್ನ ಈ ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ಸದ ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ. ಆ ತರುವಾಯ 1947 ಜೂನ್ 11ರಂದು ಹೈದರಾಬಾದ್ ಸಂಸ್ಥಾನದ ನಿಜಾಮ್ರವರು ಏನು ಫರ್ಮಾನ್ ಹೊಂದಿಸ್ತಾರೆ ಅಂತಂದ್ರೆ, ಈ 1947 ಆಗಸ್ಟ್ 15ರಿಂದ ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ಸಾರ್ವಭೌಮ ಸಂಸ್ಥಾನ, ನಾನು ಒಂದು ಸ್ವತಂತ್ರ ದೇಶದ ಒಬ್ಬ ಮುಖ್ಯಸ್ಥ ಅಂತಕ್ಕಂಥ ಒಂದು ಮಾತನ್ನು ಹೊರಡಿಸ್ತಾರೆ. ಇದಕ್ಕೆ ಪ್ರತಿಯಾಗಿ ಸ್ವಾಮಿ ರಮಾನಂದ ತೀರ್ಥರವರು ಏನ್ ಮಾಡ್ತಾರೆ ಅಂದ್ರೆ 1947 ಆಗಸ್ಟ್ 2ನೇ ತಾರೀಕಿನಂದು ಈ ಇಡೀ ಹೈದರಾಬಾದ್ ಸಂಸ್ಥಾನದ ಉದ್ದಗಲಕ್ಕೂ ಇರ್ತಕ್ಕಂಥ ಈ ಹೈದರಾಬಾದ್ ರಾಜ್ಯ ಕಾಂಗ್ರೆಸ್ಸಿನ 345 ಕೇಂದ್ರಗಳಲ್ಲಿ ಏನಂತಂದ್ರೆ ಹೈದರಾಬಾದ್ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರುವ ದಿನಾಚರಣೆ ಅಂತಕ್ಕಂಥ ಸೇರ್ಪಡೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇದು ಒಂದು ದೊಡ್ಡ ಶಕ್ತಿ. ಇದು ಸ್ವಾಮಿ ರಮಾನಂದ ತೀರ್ಥರವರಲ್ಲಿರ್ತಕ್ಕಂಥ ಒಬ್ಬ ಸನ್ಯಾಸಿ ಇದ್ದರು, ಅವರಲ್ಲಿರ್ತಕ್ಕಂಥ ಒಂದು ನಾಯಕತ್ವದ ಶ್ರೇಷ್ಠ ಗುಣ. ಯಾಕಂತಂದ್ರೆ ಸಂಸ್ಥಾನದ ಉದ್ದಗಲಕ್ಕೂ ಸಂಸ್ಥಾನದ ಒಂದು ದಬ್ಬಾಳಿಕೆ ವಿರುದ್ಧವಾಗಿ 345 ಕೇಂದ್ರಗಳಲ್ಲಿ ಈ ಹೈದರಾಬಾದ್ ಸಂಸ್ಥಾನ ಭಾರತ ಒಕ್ಕೂಟ ಸೇರ್ಪಡೆ ದಿನಾಚರಣೆ ಆಚರಣೆ ಮಾಡಿದ್ದು. ಮುಂದೆ ತಮಗೆ ಗೊತ್ತಿದೆ, ಇತಿಹಾಸ ಗೊತ್ತಿದೆ. ಏನಂತಂದ್ರೆ 1948 ಸೆಪ್ಟೆಂಬರ್ 13ನೇ ತಾರೀಕಿನಂದು ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಏನಂತಂದ್ರೆ ಪೊಲೀಸ್ ಕಾರ್ಯಾಚರಣೆಯ ಮೂಲಕವಾಗಿ ಹೈದರಾಬಾದ್ ಸಂಸ್ಥಾನವನ್ನು 48ನೇ ಇಸವಿ ಸೆಪ್ಟೆಂಬರ್ 18-17ರಂದು ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನವನ್ನು ಯಶಸ್ವಿಯಾಗಿ ಅದು ಸೇರ್ಪಡೆಗೊಳ್ತದೆ. ಪರಿಣಾಮವಾಗಿ ಏನಂತಂದ್ರೆ ಹೈದರಾಬಾದ್ ಸಂಸ್ಥಾನ ಭಾರತದ ಒಂದು ಭಾಗವಾಗಿ, ಭಾರತ ಒಕ್ಕೂಟದ ಒಂದು ಭಾಗವಾಗಿ ಏನಪ್ಪಾ ಅಂತಂದ್ರೆ ಗುರುತಿಸಲ್ಪಡ್ತದೆ, ಗೌರವಿಸಲ್ಪಡ್ತದೆ. ತಕ್ಷಣ ಏನಂತಂದ್ರೆ ವಲ್ಲಭಭಾಯಿ ಪಟೇಲ್ ರವರು ಈ ಒಂದು ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಏನು ಬಂಧಿತರಾಗಿದ್ರು ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರ ಎಲ್ಲ ಬಂಧಿಗಳನ್ನು ಏನಪ್ಪಾ ಅಂತಂದ್ರೆ ಬಿಡುಗಡೆ ಮಾಡಲಾಗ್ತದೆ. ಹೀಗೆ ಸ್ವಾಮಿ ರಮಾನಂದ ತೀರ್ಥರವರು ಏನಂತಂದ್ರೆ ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಸೂರ್ಯ ಅಂತಕ್ಕಂಥ ಒಂದು ಶ್ರೇಷ್ಠತ್ವಕ್ಕೆ ಅವರು ಗೌರವ ಸ್ಥಾನವನ್ನು ಅವರು ಪಡಿತಾರೆ. ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯವಾದ ಮಾತು ಏನು ಅಂತಂದ್ರೆ, ಈ ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಹೋರಾಟಕ್ಕೆ ಒಂದು ನಿರ್ಣಾಯಕ ಸ್ಥಾನವನ್ನು ಕೊಟ್ಟವರು ಯಾರು ಅಂತಂತಂದ್ರೆ, ನಿರ್ಣಾಯಕ ಒಂದು ಮಹತ್ವವನ್ನು ಕೊಟ್ಟವರು, ನಾಯಕತ್ವವನ್ನು ಕೊಟ್ಟವರು ಅಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರವರು ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಸ್ವತಂತ್ರ ಭಾರತದಲ್ಲಿ ಪ್ರಪ್ರಥಮವಾಗಿ ಜರುಗಿದಂಥ ಅಖಿಲ ಭಾರತ ಚುನಾವಣೆಗಳಲ್ಲಿ 1952ನೇ ಚುನಾವಣೆಗಳಲ್ಲಿ ಸ್ವಾಮಿ ರಮಾನಂದ ತೀರ್ಥರವರು ಏನಂತಂದ್ರೆ ಸಂಸತ್ ಸದಸ್ಯರಾಗಿ ಅವರು ಚುನಾಯಿಸಲ್ಪಡ್ತಾರೆ. ತರುವಾಯದಲ್ಲಿ ಇವತ್ತೇನು ನಾವು ಕಾಣ್ತೇವೆ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ, ಇವು ಏನಂತಂತಂದ್ರೆ ಈ ಭಾಷಾವಾರು ಪ್ರಾಂತಗಳ ಅಸ್ತಿತ್ವಕ್ಕೆ ಮೂಲ ಕಾರಣರು ಅಂತಂತಂದ್ರೇನೆ ಸ್ವಾಮಿ ರಮಾನಂದ ತೀರ್ಥರವರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸ್ವಾಮಿ ರಮಾನಂದ ತೀರ್ಥರವರು ಕೇವಲ ಹೋರಾಟಗಾರ ಅಷ್ಟೇ ಆಗಿರಲಿಲ್ಲ, ಅವರು ವಿಷನ್ ಅಂತಕ್ಕಂಥ ಪತ್ರಿಕೆಯನ್ನು ಕೂಡ ಅವರು ಏನಂತಂದ್ರೆ ಆರಂಭಿಸಿದ್ರು. ಆ ತರುವಾಯದಲ್ಲಿ ಅವರು ತಮ್ಮ ಬದುಕಿನದ್ದಕ್ಕೂ ಕಂಡುಕೊಂಡಂತಹ ನೋವುಗಳು ಅಂದ್ರೆ ಮೆಮರೀಸ್ ಆಫ್ ಮೈ ಫ್ರೀಡಮ್ ಸ್ಟ್ರಗಲ್ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಅವರು ರಚಿಸಿದ್ದಾರೆ. ಇಂಥ ಸ್ವಾಮಿ ರಮಾನಂದ ತೀರ್ಥರವರು 1972ನೇ ಇಸ್ವಿಯಲ್ಲಿ ಅವರು ಏನಂತಂದ್ರೆ ಇಹಲೋಕವನ್ನ ತ್ಯಜಿಸಿದ್ರು. ಇವತ್ತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾದ, ನಮಗೆ ನಾವೇ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ, ಈ ಒಂದು ರೀತಿಯಲ್ಲಿ ಏನಂತಂದ್ರೆ ಒಂದು ಅಭಾಗ್ಯರ ಬದುಕಿಗೆ ಏನಂತಂದ್ರೆ ಒಂದು ಭಾಗ್ಯ ನಿಧಿಯಾಗಿ ಹೈದರಾಬಾದ್ ಸಂಸ್ಥಾನದ ಸ್ವಾತಂತ್ರ್ಯ ಸಂಸ್ಥಾನ ವಿಮೋಚನಾ ಸೂರ್ಯರಾಗಿ ಗೌರವಿಸಲ್ಪಡ್ತಕ್ಕಂಥ ಶ್ರಮಿಸಿದಂಥ ಸ್ವಾಮಿ ರಮಾನಂದ ತೀರ್ಥರವರಿಗೆ ನಾವು ಯಾವ ರೀತಿಯಲ್ಲಿ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ, ಇದು ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ಪ್ರಶ್ನೆ. ಈ ವಿಷಯದಲ್ಲಿ ಮಹಾರಾಷ್ಟ್ರ ಸರ್ಕಾರದವರು ಏನ್ ಮಾಡಿದ್ರು ಅಂತಂದ್ರೆ ನಾಂದೇಡದಲ್ಲಿ ಸ್ವಾಮಿ ರಮಾನಂದ ತೀರ್ಥ ಮರಾಠವಾಡ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಅದರ ಜೊತೆಗೆ ಇಲ್ಲಿ ಅಂಬಾಜೋಗೈದಲ್ಲಿ ಏನಂತಂದ್ರೆ ರಮಾನಂದ ತೀರ್ಥ
ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಲಾಗಿದೆ. ಮತ್ತು ಆಂಧ್ರದವರು ಏನಂತಂತಂದರೆ ಸ್ವಾಮಿ ರಮಾನಂದ ತೀರ್ಥ ಗ್ರಾಮೀಣ ವಿಶ್ವವಿದ್ಯಾಲಯ ಅಂತಕ್ಕಂಥ ವಿಶ್ವವಿದ್ಯಾಲಯ ಸ್ಥಾಪಿಸಿ ಪುತ್ಥಳಿಯನ್ನು ಕೂಡ ಅವರು ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ನಾವು ಗಮನಿಸಬೇಕಾದದ್ದು ಅಂತಕ್ಕಂಥ ಮಾತು. ಇನ್ನು ಸ್ವಾಮಿ ರಮಾನಂದ ತೀರ್ಥರವರು ಏನಂತಂತಂದರೆ ಅವರು ಅವರ ಬದುಕು ಅಂತಂತಂದ್ರೇ ಒಂದು ವಿಮೋಚನಾ ಹೋರಾಟದ ಒಂದು ಪವಿತ್ರ ಗೀತೆ ಅನ್ನೋದನ್ನು ನಾವು ಗಮನಿಸಬೇಕು. ಸ್ವಾಮಿ ರಮಾನಂದ ತೀರ್ಥರವರು ಅವರ ಬದುಕು ನಮಗೆ ಆದರ್ಶ. ಅವ್ರು ಕೊಟ್ಟಂತ ಕೊನೆಯ ಸಂದೇಶ ಬಹಳ ಮನನೀಯವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅವ್ರು ಹೇಳ್ತಾರೆ, ಐ ಆಮ್ ಎ ಸನ್ಯಾಸಿನ್, ಐ ಬಿಲಾಂಗ್ ಟು ನೋ caste, creed or community. I stand above these. The whole world is my family and my religion is to serve my family. ಅಂತಕ್ಕಂಥ ಮಾತೇನು ಅಂತಂತಂದ್ರೆ ಸ್ವಾಮಿ ರಮಾನಂದ ತೀರ್ಥರವರು ಹೇಳ್ತಾರೆ ಏನು ಅಂತಂತಂದ್ರೆ, ನಾನೊಬ್ಬ ಸನ್ಯಾಸಿ, ನಾನು ಯಾವ ಜಾತಿ ಮತ ಪಂಥಗಳಿಗೆ ಸಂಬಂಧಿಸಿಲ್ಲ, ನಾನು ಇವೆಲ್ಲವುಗಳನ್ನು ಮೀರಿ ನಿಂತಿದ್ದೇನೆ, ಜಗತ್ತೇ ನನ್ನ ಕುಟುಂಬ, ಸೇವೆಯೇ ನನ್ನ ಧರ್ಮ. ಈ ಅವರ ಒಂದು ಮಾತು ಏನಿದೆ ಅಂತಂದ್ರೆ ನಮ್ಮ ಬದುಕಿಗೆ ಪ್ರೇರಣೆ ಆಗಬೇಕು, ಸ್ಫೂರ್ತಿ ಆಗಬೇಕು, ನಮ್ಮ ಜೀವನದ ಧನ್ಯತೆಗೆ ಅವು ದಾರಿ ದೀಪ ಆಗಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾನು ಈ ವಿಚಾರಗಳನ್ನು ಈ ಸಂಚಿಕೆಯ ಮೂಲಕವಾಗಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ್. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.